ನಮಸ್ಕಾರ ವೀಕ್ಷಕರೇ, ಲೈವ್ಲಿ ಲಕ್ಷ್ಮಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಒಂದು ಹೊಸ ರೆಸಿಪಿನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಯಾವ ರೆಸಿಪಿ ಅಂದರೆ ಬೆಳ್ಳುಳ್ಳಿ ರೈಸ್ ಬಾತ್ ಅಂದರೆ ಬೆಳ್ಳುಳ್ಳಿ ರೈಸ್ನ ಮಾಡ್ತಾ ಇದ್ದೀನಿ. ಅದಕ್ಕಿಲ್ಲಿ ಮೊದಲಿಗೆ 2 ಬಾಲ್ ನಾನು ತೋರಿಸಿನಲ್ಲ, 2 ಬಾಲ್ ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿನಿ. ನೀವು ಮನ್ಯಾಗ ಯಾವ್ದು ಯೂಸ್ ಮಾಡ್ತೀರಿ ಆ ಅಕ್ಕಿಯಿಂದನೂ ಮಾಡ್ಬೋದು. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡು ಅದನ್ನು ಈಗ ನೀರೊಳಗೆ ತೊಳೆದಿಟ್ಕೊಂಡಿನಿ ನೋಡ್ರಿ. ನೀರೊಳಗೆ ತೊಳೆದಿಟ್ಟು ಅದಕ್ಕೆ ಈಗ ಮತ್ತೆ ನೀರನ್ನು ಬೆರೆಸ್ತೀನಿ ನೋಡ್ರಿ. ಈಗ ನಾನು 2 ಬೌಲ್ ಅಕ್ಕಿ ತೊಗೊಂಡಿದ್ನಲ್ಲ, ಅದಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಗ್ಲಾಸಿಲೆ 2 ಗ್ಲಾಸ್ ನೀರನ್ನು ಹಾಕ್ಕೊಂಡಿನಿ. ಅಂದರೆ ಸ್ವಲ್ಪ ನೀರು ಕಡಿಮೆ ಇಡಬೇಕು, ಅಂದ್ರೆ ಅನ್ನ ಉದುರಾಗಿ ಬರ್ತೈತಿ. ಅಂದ್ರೆ ನಮ್ಗೆ ಅದೇನು ಮಾಡ್ತೀವಲ್ಲ ನಾವು ರೈಸ್, ಅದು ಸೂಪರ್ ಟೇಸ್ಟ್ ಕೊಡ್ತೈತಿ. ಅದು ಮಿಜ್ಜಾದ್ರೆ ನಮ್ಗೆ ತಿನ್ನೋಕೆ ಟೇಸ್ಟ್ ಇರೋಂಗಿಲ್ಲ. ಅದಕ್ಕೋಸ್ಕರ ಉದುರಾಗಿ ಮಾಡ್ಕೋಬೇಕು ಅನ್ನ. ಇಲ್ಲಿ ನಾನು ಈಗ ಅದಕ್ಕೆ ಉಪ್ಪನ್ನು ಹಾಕ್ಕೊಂಡಿನಿ 1 ಟೇಬಲ್ ಸ್ಪೂನು. ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮ್ಯಾಗೆ ಅನ್ನ ಕುದಿಯೋಕೆ ಇಡ್ತೀನಿ ನೋಡ್ರಿ. ಅದಕ್ಕೆ ಈಗ ನಾನು ಸ್ವಲ್ಪ ಎಣ್ಣೆನ ಹಾಕೋತೀನಿ ನೋಡ್ರಿ. ಅಡುಗೆಗೆ ಹಾಕುವಂಥ ಎಣ್ಣೆ ಹಾಕೋತೀನಿ. ಎಣ್ಣೆ ಯಾಕೆ ಹಾಕೋತೀನಿ ಅಂದ್ರೆ ಅನ್ನ ಉದುರಾಗಿ ಬರ್ತೈತಿ. ಅದಕ್ಕೋಸ್ಕರ ನಾವು ಇಲ್ಲಿ ಎಣ್ಣೆನ ಹಾಕ್ಕೊಂಡು ಅನ್ನನ ಕುದಿಸ್ಕೊಳ್ಳೋಣಂತ್ರಿ. ಇಲ್ಲಿ ನೋಡ್ತಿರೋ ಹಾಗೆ ನಾನು ಇಲ್ಲಿ ಕಲ್ಗಲ್ಲಲ್ಲಿ 2 ಬೆಳ್ಳುಳ್ಳಿಯನ್ನು ಸುಲಿದು ಹಾಕ್ಕೊಂಡಿನಿ. ಅದ್ರ ಜೊತೆಗೆ 1 ಸ್ಪೂನ್ ಪುಡಿ ಖಾರನ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಈ ರೀತಿಯಾಗಿ ಜಜ್ಕೋತಾ ಇದ್ದೀನಿ. ಇದು ಚಿಕ್ಕ ಮಕ್ಕಳಿಗೆ, ಬಾಣಂತಿಯರಿಗೆ ಚಳಿಗಾಲದಾಗ ಒಂದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಬಾಣಂತಿಯರಿಗಂತೂ ಇದು ಭಾಳ ಒಳ್ಳೆಯದು. ಯಾಕಂತಂದ್ರೆ ಬೆಳ್ಳುಳ್ಳಿ ತಿನ್ನೋದ್ರಿಂದ ಬಾಣಂತಿಯರಿಗೆ ಎದೆ ಹಾಲು ಹೆಚ್ಚಿಗೆ ಬರುವ ಕಾರಣ ಇಂಥ ರೆಸಿಪಿನ ಮಾಡಿ ತಿನ್ನೋದು ಚಳಿಗಾಲದಲ್ಲಿ ತುಂಬ ಉಪಯುಕ್ತ ಅಂತ ನಾನು ಹೇಳ್ತೀನಿ. ಈಗ ಏನು ನಾನು ಇದು ಪೇಸ್ಟ್ ಮಾಡ್ಕೊಳಕ್ತೀನಲ್ಲ, ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ, ಇದು ಅನ್ನದ ಜೊತೆಗೆ ಇದನ್ನು ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾರಿ ಟೇಸ್ಟು ಮತ್ತು ಸೂಪರ್ ಆಗಿರ್ತೈತಿ. ಇದು ಬಾಣಂತಿಯರಿಗೆ ಕೊಟ್ರೆ ನೋಡ್ರಿ. ಈಗ ನಮ್ಮ ಪೇಸ್ಟ್ ರೆಡಿ ಆಗೈತಿ. ಇದನ್ನು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು. ಈಗ ಅದನ್ನು ಒಂದು ಬೌಲಿಗೆ ಹಾಕಿಟ್ಕೋತೀನಿ. ಅನ್ನ ಕುದ್ದೈತೇನಂತೇಳಿ ನೋಡೋಣ. ಈಗ ನಮ್ಮದು ಪೇಸ್ಟ್ ರೆಡಿ ಆಯ್ತು ನೋಡ್ರಿ. ಈಗ ನಾನು ಗ್ಯಾಸ್ ಮೇಲೆ ಒಂದು ಬೊಗೋಣಿನ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ನ ಎಣ್ಣೆ ಹಾಕ್ಕೊಂಡಿನಿ. ಅದರ ಜೊತೆಗೆ ಈಗ ಎಣ್ಣೆ ಕಾದ್ಮ್ಯಾಗ ಶೇಂಗಾನ ಅದ್ರೊಳಗೆ ಹಾಕ್ಕೊಂಡು ಹುರ್ಕೊಂಡಿನಿ ನೋಡ್ರಿ. ಅದನ್ನು ಈಗ ತೆಗೆದಿಟ್ಕೋತೀನಿ. ಅದಕ್ಕೆ ಈಗ ಮತ್ತೆ 2 ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆ ಒಳಗೆ ಫ್ರೈ ಮಾಡಿ ತೆಗೆದಿಟ್ಕೋತೀನಿ. ಅದಕ್ಕೆ ಈಗ ನಾನು ಮತ್ತೆ ಜೀರಿಗೆ ಸಾಸಿವೆನೂ ಕೂಡ ಹಾಕೋತೀನಿ ನೋಡ್ರಿ. ಜೀರಿಗೆ ಸಾಸಿವೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಫ್ರೈ ಆಗಿಂದ ನಾನಿಲ್ಲಿ ಸಣ್ಣಗೆ 2 ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಈಗ ಇದ್ರೊಳಗೆ ಹಾಕೋತೀನಿ ನೋಡ್ರಿ. ಎಣ್ಣೆ ಒಳಗೆ ಸ್ವಲ್ಪ ಎಣ್ಣೆ ಒಳಗೆ ಅದು ಉಳ್ಳಾಗಡ್ಡಿ ಫ್ರೈ ಆಗಬೇಕು, ಸ್ವಲ್ಪ ಮೆತ್ತಗಾಗಬೇಕದು. ಅಲ್ಲಿವರೆಗೂ ಒಂದು 2 ನಿಮಿಷ ಅದನ್ನು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ನೋಡ್ರಿ. ಈಗ ಕರಿಬೇವು ಹಾಕ್ಕೊಂಡಿನಿ, 1 ಟೇಬಲ್ ಸ್ಪೂನ ಉಪ್ಪು ಹಾಕ್ಕೊಂಡಿನಿ. ಯಾಕಂತಂದ್ರೆ ಅನ್ನದೊಳಗೆ ನಾವು ಉಪ್ಪು ಹಾಕ್ಕೊಂಡಿದ್ವಿ ಆಲ್ರೆಡಿ. ಸ್ವಲ್ಪ ಕಡಿಮೆ ಅನ್ನಿಸ್ತೈತೆ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಮ್ಯಾಲೆ 1 ಟೇಬಲ್ ಸ್ಪೂನ ಉಪ್ಪನ್ನು ಹಾಕ್ಕೊಂಡಿನಿ. ಅದನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಅದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ರಿ, ಪೇಸ್ಟ್ ಹಾಕ್ಕೊಂಡು ಅದು ಎಣ್ಣೆ ಒಳಗೆ ಫ್ರೈ ಮಾಡಬೇಕು. ಆ ಈರುಳ್ಳಿಗೆಲ್ಲ ಅದು ಹತ್ಕೋಬೇಕು. ಆ ರೀತಿಯಾಗಿ ನಾವು ಚೆನ್ನಾಗಿ ಅದು ಫ್ರೈ ಮಾಡ್ಕೋಬೇಕು ನೋಡ್ರಿ. ಇಲ್ಲಿ ನೀವು ಈರುಳ್ಳಿ ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು. ಈರುಳ್ಳಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡ್ತೈತಿ. ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಡಿನಿ. ಈಗ ನಾನು ಮತ್ತೆ ಪುಡಿ ಖಾರನ ಹಾಕೋತಾ ಇದ್ದೀನಿ ನೋಡ್ರಿ. ಒಣ ಖಾರ ಅಂತಾರಲ್ಲ, ಮಸಾಲೆ ಹಾಕ್ಲಾರ್ದು 1 ಮತ್ತು ಅರ್ಧ ಚಮಚೆ ಹಾಕ್ಕೊಂಡಿನಿ. ಅಂದ್ರೆ 1.5 ಚಮಚೆ ನಾನು ಇಲ್ಲಿ ಖಾರನ ಹಾಕ್ಕೊಂಡಿನಿ. ನೀವು ಎಷ್ಟು ತಿಂತೀರಿ ನೋಡ್ರಿ ಅಷ್ಟು ನೋಡಿಕೊಂಡು ಖಾರನ ಹಾಕೊಳ್ಳಿ. ಈಗ ಫ್ರೈ ಮಾಡೀನಿ. ಫ್ರೈ ಮಾಡಿ ಈ ರೀತಿಯಾಗಿ ಎಣ್ಣೆ ಬಿಡಬೇಕದು. ಎಣ್ಣೆ ಬಿಟ್ಟಿಂದ ನಾನು ಅನ್ನ ಮಾಡಿಟ್ಕೊಂಡಿದ್ದೆ, ಆ ಅನ್ನನ ಇಲ್ಲಿ ಸೇರಿಸ್ಕೊಂಡಿನಿ. ಸೇರಿಸ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿನಿ. ಅದು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು ನೋಡ್ರಿ. ಅದ್ರ ಜೊತೆಗೆ ನಾವು ಆಗಲೇ ಶೇಂಗಾ ಹುರಿದಿಟ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಈಗ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು.
ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ ನೋಡ್ರಿ. ಎಲ್ಲ ಗ್ರೇವಿ ಅನ್ನಕ್ಕೆ ಹತ್ಕೋಬೇಕು. ಅನ್ನ ನೋಡ್ರಿ ಎಷ್ಟು ಉದುರಾಗಿ ಬಂದಿತ್ತು ಅಂತ ಹೇಳಿ. ನಾನು ಮೊದಲಿಗೆ ಮಾಡುವಾಗ ತೋರಿಸಿದ್ದೆ, ಅನ್ನ ಮಾಡುವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೆ. ಆ ಎಣ್ಣೆ ಹಾಕ್ಕೊಂಡ್ರೆ ಆ ರೀತಿಯಾಗಿ ಉದುರಾಗಿ ಬರ್ತೈತಿ. ನೀರನ್ನು ಸ್ವಲ್ಪ ಕಡಿಮೆ ಇಡಬೇಕು. ಆವಾಗ ನಮ್ಗೆ ಅನ್ನ ಉದುರು ಬಂದ್ರೆ ಇದು ಏನು ಮಾಡ್ಕೊಂಡಿವಲ್ಲ ಬೆಳ್ಳುಳ್ಳಿದು ರೈಸ್, ಅದು ಮಸ್ತಾಗಿ ಬರ್ತೈತಿ, ಸೂಪರ್ ಟೇಸ್ಟ್ ಆಗಿರ್ತೈತಿ. ಈಗ ಮ್ಯಾಗ ನಾನು ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿನ ಕರೆದಿಟ್ಕೊಂಡಿದ್ನಲ್ಲ ಎಣ್ಣೆ ಒಳಗೆ, ಅದನ್ನು ಹಾಕ್ಕೊಂಡೇನಿ ನೋಡ್ರಿ. ನೀವು ಕೂಡ ಟ್ರೈ ಮಾಡಿರಿ, ಹೆಂಗೆ ಬಂದಿತ್ತು ಅಂತ ಹೇಳ್ರಿ. ಇನ್ನೊಂದು ರೆಸಿಪಿ ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಮಾಡಿ ತೋರಿಸ್ತೀನಿ. ಇದನ್ನು ರಾತ್ರಿ ಉಳಿದಿರೋ ಅನ್ನದಿಂದನೂ ಕೂಡ ಮಾಡ್ಬೋದು. ಈ ವಿಡಿಯೋನ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿರಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.